ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 101ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ದೋಷರಹಿತ ಮಾರ್ಗದಲ್ಲಿ ನಡೆಯಲು ಜಾಗರೂಕನಾಗಿರುವೆನು. ನೀನು ಯಾವಾಗ ನನ್ನ ಬಳಿಗೆ ಬರುವೆ? ನಿರ್ದೋಷ ಹೃದಯದಿಂದ ನನ್ನ ಮನೆಯೊಳಗೆ ನಡೆದುಕೊಳ್ಳುವೆನು. ದೇವರಿಗೆ ಸ್ತೋತ್ರ. Psalms chapter 101 word 2. My conduct will be faultless. When will you come to me? I will live a pure life in my house. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ಪ್ರತಿದಿನ ದೇವರ ವಾಗ್ದಾನಗಳನ್ನೇ ದೇವರು ನಮ್ಮನ್ನು ಹೇಗೆ ನಡೆಸ್ತಾರೆ, ಮುಂಜಾನೆ ಯಾವ ವಾಕ್ಯ ಕೊಡ್ತಾ ಇದ್ದಾರೆ, ಯಾವ ವಾಗ್ದಾನ ಕೊಡ್ತಾ ಇದ್ದಾರೆ, ಹೇಗೆ ನನಗೆ ರಕ್ಷಣೆ ಕೊಡ್ತಾರೆ, ಹೇಗೆ ನನಗೆ ಆಧರಣೆ ಕೊಡ್ತಾರೆ, ಹೇಗೆ ನನಗೆ ಕೇಡಿನಿಂದ ತಪ್ಪಿಸಿ ನಡೀತಾರೆ, ಕಷ್ಟಗಳಿಂದ ಬಾಧೆಗಳಿಂದ ಉಪದ್ರವಗಳಿಂದ ನನ್ನ ಹೇಗೆ ತಪ್ಪಿಸಿ ನಡೆಸ್ತಾರೆ, ಹೇಗೆ ನನ್ನನ್ನು ಆಶೀರ್ವದಿಸ್ತಾರೆ ಅಂತ ಪ್ರತಿದಿನ ಕಾದ್ಕೊಂಡಿರ್ತೀವಿ. ಹೌದಾ? ಆದರೆ ಇವತ್ತು ಭಕ್ತನು ಪ್ರಮಾಣ ಮಾಡಿ ಹೇಳ್ತಾ ಇದ್ದಾನೆ, ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾನೆ, ದೇವರೇ ನೀನು ಯಾವಾಗ ನನ್ನ ಮನೆಗೆ ಬರ್ತೀಯ ಆ ಎಲ್ಲ ಸಮಯದಲ್ಲೂ ಸಹ ನಾನು ದೋಷರಹಿತವಾದ ಮಾರ್ಗದಲ್ಲಿ ನಡೆಯೋದಕ್ಕೆ ನಾನು ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೇನೆ. ನೀನು ನನ್ನ ಹೃದಯವನ್ನು ಪರೀಕ್ಷೆ ಮಾಡಿ ನೋಡು, ನನ್ನ ಹೃದಯ ಶುದ್ಧವಾಗಿದೆ. ನನ್ನ ಮನೆಯನ್ನು ಪರೀಕ್ಷೆ ನೋಡು, ನನ್ನ ಕಾರ್ಯಗಳೆಲ್ಲ ಸಹ ಅದು ನಿರ್ದೋಷ ರೀತಿಯಲ್ಲಿಯೂ ಸಹ ಅದು ಉತ್ತಮವಾದ ರೀತಿಯಲ್ಲೂ ಸಹ ನಡೀತಾ ಇದೆ. ನೀನು ನನ್ನ ಯಾವಾಗ ಪರೀಕ್ಷೆ ಮಾಡಿದ್ರೂ ಅಷ್ಟೇ, ಯಾವಾಗ ಬಂದರೂ ಅಷ್ಟೇ. ದೇವರಿಗೆ ಸ್ತೋತ್ರ. ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯೋದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತೇನೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹಂಗೆ ಒಪ್ಪಿಸ್ಕೊಡೋಕ್ಕಾಗತ್ತಾ? ಆಮೇನ್. ಖಂಡಿತ ಹಂಗೆ ಒಪ್ಪಿಸ್ಕೊಡ್ಬೇಕು. ಅದರಿಂದ ಏನು ಲಾಭ ಅಂತೀರಾ? ನಿಶ್ಚಯವಾಗಿ ಲಾಭ ಇದೆ. ಆಶೀರ್ವಾದದ ಮಾರ್ಗ ಮೂಲ ಅದೇ ಆಗಿದೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ನಮಗೆ ಬೋಧಿಸ್ತಾ ಇದ್ದಾರೆ, ಹೃದಯದಲ್ಲಿ ಶುದ್ಧರಾದವರು ಧನ್ಯರು, ಅವರು ದೇವರನ್ನು ಕಾಣುವರು. ಅಷ್ಟು ಮಾತ್ರ ಅಲ್ಲ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಅದನ್ನೇ ಧ್ಯಾನಿಸ್ತಕ್ಕಂಥವ್ರು, ಹಗಲು ಧ್ಯಾನಿಸ್ತಕ್ಕಂಥವ್ರು ಧನ್ಯರು. ಅವ್ರು ಯಾರಾಗಿರ್ತಾರೆ? ನೀರಿನ ಕಾಲುವೆ ಬಳಿ ಬೆಳೆದಿರ್ತಕ್ಕಂತಹ ಮರದ ಹಾಗಿರ್ತಾರೆ. ಆದರೆ ಎಲೆಗಳು ಬಾಡುವುದೇ ಇಲ್ವಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಲ್ಲ, ಅವರ ಜೀವಿತವೆಲ್ಲ ಹಾಗೆ ಸಫಲವಾಗುತ್ತೆ ಅಂತ ವಾಕ್ಯದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಒಪ್ಪಿಸ್ಕೊಡೋಕ್ಕಾಗತ್ತಾ? ಕರ್ತನೆ, ನೀನು ಯಾವಾಗ ನನ್ನ ಪರೀಕ್ಷೆ ಮಾಡ್ತೀಯಾ? ಯಾವಾಗ ನನ್ನ ಮನೆಗೆ ಬರ್ತೀಯಾ? ನನ್ನ ಹೃದಯನ ಯಾವಾಗ ಪರೀಕ್ಷೆ ಮಾಡ್ತೀಯಾ? ನಿನ್ನ ಹೊರತುಪಡಿಸಿ, ನಿನ್ನ ಧರ್ಮಶಾಸ್ತ್ರವನ್ನು ಹೊರತುಪಡಿಸಿ ನನ್ನ ಹೃದಯದಲ್ಲಿ ಬೇರೆ ಏನೂ ಇಲ್ಲ. ನನ್ನ ಮನೆಗೆ ಯಾವಾಗ ಬರ್ತೀಯಾ? ನನ್ನ ಜೀವಿತವನ್ನು ಯಾವಾಗ ಪರೀಕ್ಷೆ ಮಾಡ್ತೀಯಾ? ಅಲ್ಲಿ ಯಾವುದೇ ದೋಷ ಇಲ್ಲ, ಅದು ನಿರ್ದೋಷವುಳ್ಳದಾಗಿದೆ. ನಿನ್ನ ಆಜ್ಞೆಯಂತೆ, ನಿನ್ನ ಚಿತ್ತದಂತೆ ನಾನು ನಡೀತಿದ್ದೀನಿ ಅಂತ ಒಪ್ಪಿಸ್ಕೊಡೋಕ್ಕಾಗತ್ತಾ? ಖಂಡಿತ ಒಪ್ಪಿಸ್ಕೊಡ್ಬೇಕು. ಒಪ್ಪಿಸ್ಕೊಡೋದಾದ್ರೇ ಆಶೀರ್ವಾದ. ಆಮೇನ್. ನಾವು ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ನೀತಿವಂತ ನ್ಯಾಯಾಧಿಪತಿಯೇ, ನೀತಿ ಸ್ವರೂಪನೇ, ಎಸಪ್ಪ, ಇದೇನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ನಿನ್ನ ವಾಗ್ದಾನಗಳು, ನಿನ್ನ ರಕ್ಷಣೆ, ನಿನ್ನ ಆದರಣೆ, ನಿನ್ನ ನಡೆಸುವಿಕೆ, ನಿನ್ನ ಸಮಾಧಾನ ನಿರಂತರವಾಗಿ ನಮಗಿರ್ತಕ್ಕಂಥದ್ದೇ. ಆದರೆ ಭಕ್ತನು ಒಪ್ಪಿಸ್ಕೊಟ್ಟಂತೆ ನಾವು ಸಹ ಒಪ್ಪಿಸ್ಕೊಡ್ತೀವಿ. ನೀವು ಯಾವಾಗ ನಮ್ಮನ್ನು ಪರೀಕ್ಷೆ ಮಾಡ್ತೀರಾ, ಯಾವಾಗ ನಮ್ಮ ಬಳಿಗೆ ಬರ್ತೀರಾ, ಆ ಎಲ್ಲ ಸಮಯದಲ್ಲೂ ಸಹ ನಮ್ಮ ಹೃದಯ ನಿರ್ದೋಷದಿಂದ ಕೂಡಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾರ್ಯಗಳೆಲ್ಲ ದೋಷರಹಿತವಾಗಿದೆ, ಶುದ್ಧವಾಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ನಾವು ಒಪ್ಪಿಸ್ಕೊಡ್ತೀವಪ್ಪ ಏಸಪ್ಪ. ನಿಮ್ಮನ್ನು ಹೊರತುಪಡಿಸಿ ನಮ್ಮ ಹೃದಯದಲ್ಲಿ ಬೇರೆ ಯಾರೂ ಇಲ್ಲ. ನಮ್ಮ ಕಾರ್ಯಗಳು ನಿರಂತರವಾಗಿ ಅದು ದೋಷರಹಿತವಾಗಿದೆ. ಅದು ಹಾಗೆ ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ಆಮೇನ್. ನೀವು ಮಾತ್ರ ಆಳ್ವಿಕೆ ಮಾಡಿ ನಮ್ಮ ಜೀವಿತಗಳಲ್ಲಿ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಹೃದಯದಲ್ಲಿ ನೀವು ಮಾತ್ರ ಆಳ್ವಿಕೆ ಮಾಡಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದವಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರಾಜ್ಯಕ್ಕೆ ಲಾಭವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತರ
ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಹಾಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.